ನಮಸ್ಕಾರ ವೀಕ್ಷಕರೇ. ಇವತ್ತು ಕರಿಬೇವಿನ ಗಿಡನ ಬೆಳೆಸುವ ತನಕ ನಾನು ಏನೇನು ತಪ್ಪು ಮಾಡಿದ್ದೀನಿ ಅಂತ ನಾನು ನಿಮ್ಗೆ ಹೇಳ್ತೇನೆ. ಯಾಕಂತಂದರೆ ನೀವು ಅದೇ ತಪ್ಪು ಮಾಡಿ ನನ್ನ ಹಾಗೆ ಮಾಡಬಾರ್ದು ಅನ್ನೋದಕ್ಕೆ. ಇದೇನಿದು ಕರಿಬೇವಿನ ಗಿಡ ಚೆನ್ನಾಗೇ ಬೆಳೆದಿದೆ, ಆದರೂ ಏನು ತಪ್ಪು ಮಾಡಿದಾಳೆ ಅಂತ ಕೇಳ್ತಾ ಇದ್ರೆ, ಇದು ನನ್ನ 1 ವರ್ಷದಕ್ಕಿಂತ ಹೆಚ್ಚು ಆಗ ಆಲ್ಮೋಸ್ಟ್ 1 ವರ್ಷ 4 ತಿಂಗಳಾಯಿತು. ಅಷ್ಟು ದೊಡ್ಡ ವರ್ಷದ ಪ್ಲಾಂಟ್ ಅಂತ ಯಾರಿಗಾದರೂ ಅನ್ಸುತ್ತಾ ಇದು. ಆ್ಯಕ್ಚುಲಿ ಈಗ ಏನಿದು ಬುಷಿಯಾಗಿ ಕಾಣ್ತಾ ಇಲ್ಲ, ಇದು ಕೂಡ ಈಗ 1 ತಿಂಗಳಲ್ಲಿ ಬೆಳೆದಿದ್ದು. ಅದಕ್ಕಿಂತ ಮುಂಚೆ ಇಷ್ಟು ಕೂಡ ಆಗಿದ್ದಿಲ್ಲ. ಯಾಕೆ ನಾ ಏನು ತಪ್ಪು ಮಾಡಿದ್ದೇನೆ ಅನ್ನೋದು ಹೇಳೋದಂದರೆ, ಫಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ತಪ್ಪು ನಾವು ಮಾಡಿದ್ದು ಅಂತಂದರೆ, ಜಾಸ್ತಿ ಬಿಸಿಲು ಇರದೇ ಇರೋ ಜಾಗದಲ್ಲಿ ಇಟ್ಟಿತ್ತು. 2-3 ತಾಸು ಅಷ್ಟು ಬಿಸಿಲು ಬೀಳ್ತಾ ಇತ್ತು. ಆಮೇಲೆ ಇನ್ನೂ ಒಂದು ದೊಡ್ಡ ತಪ್ಪು ಮಾಡಿದಂದರೆ, ಒಂದು ದೊಡ್ಡ ಪಕ್ಕದೊಳಗೆ ನೇರಳೆ ಗಿಡ ಐತಿ, ಅದ್ರ ಪಕ್ಕ ಇದನ್ನ ಇಟ್ಟೀನಿ. ಹಾಗಾಗಿ ಅದ್ರ ನೆರಳು ಕೂಡ ಇದ್ರ ಮೇಲೆ ಬೀಳ್ತಿತ್ತು. ಹಾಗಾಗಿ ಇದು ಒಟ್ಟು ಚೆನ್ನಾಗಿ ಬೆಳಿಲಿಲ್ಲ. ಅಂದ್ರೆ ಇದಕ್ಕೆ ಮುಖ್ಯವಾದದ್ದು, ನಮ್ಗೆ ಕರಿಬೇವಿನ ಗಿಡ ಬೆಳಿಬೇಕಂದ್ರೆ ಮುಖ್ಯವಾದದ್ದು ಬೇಕಿದ್ದಂದ್ರೆ ಸನ್ಲೈಟ್. 6ರಿಂದ 8 ತಾಸು ಸನ್ಲೈಟ್ ಬೇಕು ಇದಕ್ಕೆ. ನಿಮ್ಗೆ ಒಳ್ಳೆ ಬಿಸಿಲು ಭಾಳ ಚೆನ್ನಾಗಿ ಎಷ್ಟು ಇರ್ತೈತಿ ಅಷ್ಟು ಚೆಂದ ಬೆಳಿತೈತಿ ಇದು. ಇವನ್ನ ನೀವು ಚಳಿಗಾಲದಾಗ ಭಾಳ ಚಳಿ ಇತ್ತು, 20 ಡಿಗ್ರಿಗಿಂತ ಕಡಿಮೆ ಇತ್ತು ಅಂತಂತಂದ್ರೆ ಇದು ಒಂದು ಸ್ವಲ್ಪ ಬೇಗ ಉದುರೋದು ಅಥವಾ ಜಾಸ್ತಿ ಫಲವತ್ತಾಗಿ ಬೆಳೆಯೋದಿಲ್ಲ. ನೀವು ಹಿಂಗೇನಾರು ಪಾಟ್ನಾಗ ಇಟ್ಟಿದ್ರಿ ಅಂತಂದ್ರೆ ಆ ಪಾಟನ್ನು ಚಳಿಯಿಂದ ರಕ್ಷಿಸಬಹುದು ಹೇಗಾದರೂ ಮಾಡಿ. ಅದ್ರ ಮೇಲೆ ಏನಾದರೂ ಒಂದು ಇದನ್ನು ಹಚ್ಚಿ ಹಾಗಾದರೂ ಮಾಡಿ. ಇಲ್ಲ ಅಂತಂದರೆ ಇಟ್ಸ್ ಓಕೆ. ಅದನ್ನು ನೀವು ಹೀಗೆ ನೆಲದಲ್ಲಿ ಏನಾದ್ರು ಬೆಳೆದಿದ್ರಿ ಅಥವಾ ಬಹಳ ದೊಡ್ಡ ಪಾಟ್ನಲ್ಲಿ ಬೆಳೆದಿದ್ರಿ, ನೀವು ಇಂಡೋರ್ ತೊಗೊಂಡೋಗೋಕ್ಕಾಗಲಿಲ್ಲ, ಅಲ್ಲೇ ಬಿಟ್ಟರು ಸಹಿತ. ಆದರೆ ನೀವು ಬೇಸಿಗೆ ಕಾಲದಲ್ಲಿ ಬೇರೆ ದಿನದಲ್ಲಿ ಎಷ್ಟು ಚೆನ್ನಾಗಿ ಇದು ಫಲವತ್ತಾಗಿ ಬೆಳೆದಿದ್ದಲ್ಲ ಅಷ್ಟು ಚಳಿಗಾಲದಲ್ಲಿ ಬೆಳೆಯೋದಿಲ್ಲ, ಅಷ್ಟೇ ಇದು. ಆದರೆ ನಾವು ಇದನ್ನ ಬೆಳೆಸ್ಬೇಕಂತಂದ್ರೆ ಇನ್ನೂ ಒಂದು ಒಳ್ಳೇದಿದೆ ಅಂತಂದರೆ, ಒಟ್ಟು ಡ್ರೈನೇಜ್ ಹೋಲು ಇಲ್ಲಿ ಚೆನ್ನಾಗಿದ್ದಿಲ್ಲ ಇದು. ನೋಡಿ, ಈಗ ಮತ್ತೆ ಇದನ್ನ ಡ್ರೈನೇಜ್ ಹೋಲನ್ನ ಓಪನ್ ಮಾಡಿದ್ದೀನಿ. ಹಾಗಾಗಿ ಈಗ ನೀರು ಸರಿಯಾಗಿ ಹೋಗಿ ಈಗ ಇದು ಇದ್ರೊಳಗೆ ನೀರು ನಿಂದಿರದೆ ಇನ್ನೊಂದು ಸ್ವಲ್ಪ ನನಗೆ ಇದು ಚೆನ್ನಾಗಿ ಬೆಳೀಲಿಕ್ಕೆ ಅವಕಾಶ ಆಗಿದೆ. ಅಲ್ಲಿ ಏನಾಗಿತ್ತು, ನೆರಳು ಕೂಡ ಬಹಳ ಇತ್ತು. ಆಮೇಲೆ 5-6 ತಿಂಗಳು ನಮ್ಮ ಧಾರವಾಡದಲ್ಲಿ ಬಹಳ ಮಳೆ ಬರ್ತಿತ್ತು. ಹಾಗಾಗಿ ಏನಾಯಿತು, ಆ ನೀರು ಕೂಡ ಸ್ವಲ್ಪ ಅದರಲ್ಲಿ ನಿಂತು ಬರೀ ಫಂಗಸ್ ಹಿಡಿಯೋದು, ಬ್ಲ್ಯಾಕ್ ಸ್ಪಾಟ್ಸ್ ಆಗೋದು. ಈ ಕರಿಬೇವಿನ ಗಿಡಕ್ಕೆ ಜಾಸ್ತಿ ಬರೋದು ಅಂದರೆ ಬ್ಲ್ಯಾಕ್ ಸ್ಪಾಟ್ಸ್ ಅಥವಾ ವೈಟ್ ಸ್ಪಾಟ್ಸ್. ಇಲ್ಲಿ ಹಿಂದೆ ನೋಡ್ತಿರ್ಬೇಕು ನಾವು, ಆವಾಗ ಚೆಕ್ ಮಾಡಿದ್ರೆ ಗೊತ್ತಾಗ್ತೈತಿ. 1-2 ಎಲೆ ನಿಮ್ಗೆ ಆಗೈತಿ ಅಂತ ಗೊತ್ತಾದ ತಕ್ಷಣ ಅದನ್ನು ನೀವು ಕಟ್ ಮಾಡಿ ತೆಗೆದು ಬಿಡ್ರಿ. ಆಮೇಲೆ ಬಿಡಲಿ ನೀವು ಸಾಧ್ಯವಾದಷ್ಟು 1 ವಾರ ಅಥವಾ 15 ದಿವಸಕ್ಕೊಮ್ಮೆ ಒಂದು ಸ್ವಲ್ಪ ಬೇವಿನ ಎಣ್ಣೆ ಅಥವಾ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಇದು ನೀರು ನಾ ಈಗ ಆಲ್ರೆಡಿ ಹೇಳಿದ್ನಲ್ಲ, ಅದನ್ನು ನೀವು ಇದ್ರೊಳಗೆ ಹಾಕ್ಬೋದು. ನಾನು ಬೆಳ್ಳುಳ್ಳಿ ಹಾಗೂ ಮೆಣಸಿನ್ಕಾಯಿ ನೀರನ್ನ ಹೇಗೆ ಹಾಕಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ನನ್ನ ಪ್ರೊಫೈಲ್ನಲ್ಲಿ ಹೋಗಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ರಿ, ಅದರಲ್ಲಿ ನಿಮ್ಗೆ ಸಿಗ್ತೈತಿ. ಒಂದು ಇದಕ್ಕೆ ಬಿಸಿಲು ಬಹಳ ಬೇಕು, ಅವಾಗವಾಗ ಪ್ರೂನಿಂಗ್ ಮಾಡ್ತಿರ್ಬೇಕು, ವೆಲ್ ಡ್ರೈನ್ಡ್ ನೀರಿರಬೇಕು. ಆಮೇಲೆ ಗಟ್ಟಿ ಎರೆಮಣ್ಣು ಅಂದ್ರೆ ಬಹಳ ಗಟ್ಟಿ ಮಣ್ಣಿರಬಾರ್ದು, ಒಂದು ಸ್ವಲ್ಪ ಇದ್ರೊಳಗೆ ಉಸುಗು ಹಾಕಬೇಕು. ಆಮೇಲೆ ಗೊಬ್ಬರನ 2-3 ತಿಂಗಳಿಗೊಮ್ಮೆ ನೀವು ಕೊಡಬೇಕು. ಹೆಚ್ಚು ಸಾಧ್ಯ ಆದ್ರೆ ನೀವು 2 ತಿಂಗಳಿಗೊಮ್ಮೆ ಕೊಡ್ರಿ. ಆಮೇಲೆ ಈ ಕರಿಬೇವಿನ ಗಿಡನ ನೆಲದಲ್ಲಿ ಬೆಳೆದ್ರಂತೂ ದೊಡ್ಡ ಮರ ನಿಮ್ಗೆ ಜಾಗ ಇತ್ತು ಅಂತಂದ್ರೆ ದೊಡ್ಡ ಮರನೇ ಆಗುತ್ತೆ, ಅಷ್ಟು ದೊಡ್ಡದಾಗ್ತೈತಿ. ಅವಾಗ ಏನು ಮಾಡಬೇಕು, ನೀವು ಕೆಳಗಡೆ ಇಲ್ಲಿ ಬ್ರಾಂಚ್ ಇರ್ತಾವಲ್ಲ, ಈ ಬ್ರಾಂಚ್ನ ಕಟ್ ಮಾಡ್ತಾ ಹೋಗ್ಬೇಕು. ಅಂದ್ರೆ ಮೇಲ್ಗಡೆ ದೊಡ್ಡದಾಗಿ ಬೆಳತಾ ಹೋಗ್ತೈತಿ, ನಿಮ್ಗೆ ದೊಡ್ಡ ಗಿಡನೇ ಆಗ್ತೈತಿ. ಇಲ್ಲ ನಾವು ಜಸ್ಟ್ ಇಂಥರ ಪಾಟ್ನಲ್ಲಿ ಬೆಳೆಸ್ತಿದ್ವಿ ಅಂದ್ರೆ ನೀವು 12 ಇಂಚಿಗಿಂತ ಎತ್ತರ ಪಾಟ್ ತಗೊಳ್ರಿ, ಅದಕ್ಕಿಂತ ಕಡಿಮೆ ತಗೋಬೇಡ್ರಿ. ಯಾಕಂತಂದ್ರೆ ನೀವು ಅಷ್ಟೊಂದು ಚೆನ್ನಾಗಿ ಬೆಳೆಯಕ್ಕೆ ಸಾಧ್ಯ ಇಲ್ಲ 12 ಇಂಚ್ಗಿಂತ ಕಡಿಮೆ ಪಾಟ್ನಲ್ಲಿ. ಇದು ಅಷ್ಟೊಂದು ಜಾಸ್ತಿ ಬೆಳೆಯೋಕ್ಕೆ ಅಥವಾ ಬಹಳ ಬುಷಿಯರಾಗಿ ಬಹಳ ಗುತ್ತಾಗಿ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು 12 ಇಂಚ್ಗಿಂತ ದೊಡ್ಡ ಪಾಟ್ನ ತಗೊಳ್ರಿ. ಇಲ್ಲಿ ನೋಡ್ರಿ, ಈಗ ಇದಕ್ಕೆ ಹಿಂಗೆ ಎಲೆ ಮುದುಡೋ ರೋಗ ಬರ್ತಾ ಇದೆ ಒಂದೊಂದಾಗಿ. ಈಗ ಇದು ಫಸ್ಟ್ ನಾ ಎಲೆ ಸ್ಪಾಟ್ ಮಾಡಿದ್ದೀವಿ, ಹಿಂಗೆ ಬಂದಿದ್ದು. ಈಗ ಇದನ್ನ ನಾನು ತೆಗೆದು ಹಾಕ್ಬಿಡ್ತೀನಿ. ಆಮೇಲೆ ಇದಕ್ಕೆ ಇವಾಗ ನಾನು ಬೇವಿನ ಎಣ್ಣೆನ ಸಿಂಪಡಿಸ್ತೀನಿ. ಅದಕ್ಕಿಂತ ಮುಂಚೆ ನಾನು ಇನ್ನೊಂದು ಏನು ತಪ್ಪು ಮಾಡಿದ್ದೆ ಅಂತಂದ್ರೆ, ಇದನ್ನು ಮಣ್ಣನ್ನು ಅವಾಗವಾಗ ಡಿಗ್ ಮಾಡದೇ ಇರೋದು. ನಾ ಹೇಳಿದ್ನಲ್ಲ, ಒಂದು ಸ್ವಲ್ಪ ಗಟ್ಟಿ ಮಣ್ಣಿತ್ತು ಅಂತ ಹೇಳಿ. ಆ ಗಟ್ಟಿ ಮಣ್ಣಿದ್ದಾಗ ಏನು ಮಾಡಬೇಕು, ಸ್ವಲ್ಪ ಅವಾಗ ಡಿಗ್ ಮಾಡಿ ನಾವು ಅದಕ್ಕೆ ಏನಾದ್ರು ಗೊಬ್ಬರನ ಹಾಕ್ತಿರ್ಬೇಕು. ಹಾಗೆ ಮಾಡೋದ್ರಿಂದ ನಮ್ಗೆ ಒಳ್ಳೇದಾಗತಿ. ಇನ್ನೂ ಒಂದು ತಪ್ಪು ಏನು ಮಾಡಿದ್ದೆ ಅಂತಂದರೆ, ಇಲ್ಲಿ ಸ್ಪೇಸ್ ಇದೆ ಅಂತ ಹೇಳಿ ನಾನು ಇಲ್ಲಿ ಇನ್ನೊಂದು ಗಿಡನ ಹಣ್ಣು ನೆಟ್ಬಿಟ್ಟಿದ್ದೆ. ಯಾವುದು, ಬದನೆಕಾಯಿ ಗಿಡ. ಅದು ಒಂದು ಬಹಳ ದೊಡ್ಡ ತಪ್ಪು. ಆ್ಯಕ್ಚುಲಿ ಮಲ್ಟಿಲೇಯರಿಂಗ್ ಫಾರ್ಮಿಂಗ್ ಒಳಗೆ ನಾನು ಅದನ್ನು ಗೊತ್ತಿತ್ತು, ನಾನು ಮಾಡಬೇಕು ಅನ್ನೋ. ಬಟ್ ಅದನ್ನು ನಾನು ಇನ್ನೊಂದು ತಪ್ಪ ಏನು ಮಾಡಿದೆ ಅಂದರೆ, ಬೇರು ಇದು ಒಳಗಡೆ ಹೋಗುವಂಥ ಗಿಡಗಳನ್ನು ಬೆಳೆಸಬಾರ್ದು ಯಾವಾಗಲೂ. ಈ ಕರಿಬೇವಿನ ಗಿಡ ಸುತ್ತ ಬೆಳೆದಂದ್ರೆ ಕರಿಬೇವು, ಮೆಂತೆ, ಪುದೀನ ಈ ಥರದ್ದು ಬೆಳೆದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಯಾಕಂದ್ರೆ ರೂಟ್ಸ್ ಅವು ಪೂರ್ಣ ಒಳಗಡೆ ಹೋಗೋದಿಲ್ಲ, ಸುತ್ತರ್ದನೇ ಇರ್ತಾವೆ. ಅವಾಗ ಅದು ಒಳ್ಳೇದು. ಒಂದು ಜೊತೆ ಇನ್ನೊಂದು ಮಿಶ್ರ ಬೆಳೆ ಬೆಳೆದಾಗ ಒಳ್ಳೇದು ಅಂತ ಹೇಳ್ತಾರಲ್ಲ, ಆ ರೀತಿನ ನಮ್ಮ ಗಿಡಕ್ಕೆ ಒಳ್ಳೇದೇ ಆಗುತ್ತೆ. ಬಟ್ ಫುಲ್ ರೂಟೆಡ್, ಈಗ ಟೊಮೆಟೊ, ಬದನೆಕಾಯಿ, ಬೀನ್ಸ್ ಇಂಥವೆಲ್ಲ ಬೆಳಿಬೇಡ್ರಿ. ಈಗ ಮತ್ತೆ ಫಸ್ಟ್ ಏನು ಮಾಡೋದು ಅಂತಂದ್ರೆ, ಎಕ್ಸ್ಟ್ರಾ ಬೇರೆ ಏನಿರಲ್ಲ ಅದನ್ನು ತೆಗೆದು ಹಾಕ್ತೀನಿ. ಆಮೇಲೆ ಈ ಮಣ್ಣಲ್ಲಿ
ಗಟ್ಟಿ 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 ಆಗೈತಲ್ಲ ಮಣ್ಣು, ಅದನ್ನು ನಾನು ಪೋಲ್ ಮಾಡ್ತಾ ಇದ್ದೀನಿ. ಇದು ಮುಂಚೆ ಬೇರು ಉಳ್ಕೊಂಡಿತ್ತು, ಅದು ಬದನೆಕಾಯಿ ಗಿಡದ್ದು ಅಂತ ಹೇಳಿದ್ನಲ್ಲ, ಅದನ್ನೆಲ್ಲ ಫಸ್ಟ್ ನಾನು ಈಗ ತೆಗಿತಾ ಇದ್ದೀನಿ. ಹಾಗಂತ ಈ ಇದಕ್ಕೆ ಕಾಂಡಕ್ಕೆ ಏನೂ ತ್ರಾಸ ಆಗ್ಲಾರ್ದಂಗೆ ನೀವು ಮಾಡ್ಕೋಬೇಕು. ನಾನು ಇದನ್ನು ತೆಗೆದು ಈಗ ಬಿಸಾಕ್ತಾ ಇದ್ದೀನಿ. ಈಗ ನಾನು ಮನೆಯಲ್ಲೇ ಮಾಡಿರೋ NPK ಪೌಡರ್ ಐತ್ನಿ, ಅದನ್ನು ಹಾಕ್ತಾ ಇದ್ದೀನಿ. ಆಮೇಲೆ ಇದು ನಾನು ಮಣ್ಣು ಇಲ್ಲಿವರೆಗೂ ತುಂಬಿದ್ದೆ, ಆದರೆ ನೀರು ಹಾಕ್ತಾ ಹಾಕ್ತಾ ತೆಳಗೆ ಇಳಿದು ಈಗ ಇಲ್ಲಿ ತನಕ ಬಂದೈತಿ. ಹಾಗಾಗಿ ನಾನು ಈಗ ಇದನ್ನು NPK ಪೌಡರ್ ಗೊಬ್ಬರ ಹಾಕಿದ ಮೇಲೆ ಜಸ್ಟ್ ಇದೇ ಮಣ್ಣನ್ನು ಇದು ಮಾಡಿಬಿಡಲ್ಲ, ಇದ್ರ ಮೇಲೆ ಮತ್ತು ಬೇರೆ ಮಣ್ಣು ಹಾಕ್ತೀನಿ. ಇದರಿಂದ ಏನಾಗ್ತೈತಿ, ನಮ್ಮ ಇದಕ್ಕೆ ಸಾಕಷ್ಟು ಮಣ್ಣನ್ನು ಒದಗಿಸ್ದಂಗೆ ಆಗ್ತೈತೆ ನಾನು. ಇದು ಕರಿಬೇವಿನ ಗಿಡ ನೀವು ಹಚ್ಚಬೇಕು ಅಂತಂದ್ರೆ ಒಂದು ನರ್ಸರಿಯಿಂದ ತೊಗೊಂಡು ಬರ್ಬೋದು. ಇಲ್ಲ ಅಂತಂದರೆ ಇಲ್ಲಿ ನೋಡಿ, ನಾನು ಹೊರಗಡೆಯಿಂದ ಕರಿಬೇವು ತಂದಿದ್ದೆಲ್ಲ, ಅದರಲ್ಲಿ ಒಂದು ಈ ರೀತಿ ಕಾಂಡ ಬಂದು ಸಿಕ್ಕಿತ್ತು ದಪ್ಪಂದು. ಈ ರೀತಿ ಕಾಂಡನ ನಾವು ಮಿನಿಮಮ್ 1-2 ಇಂಚ್ ಒಳಗಡೆ ಹೋಗುವ ಹಾಗೆ ಹಚ್ಚಬೇಕು. ಎಲ್ಲಿ ಹಚ್ತಿರ್ತೀವಲ್ಲ ಅಲ್ಲಿ ಲೀವ್ಸ್ನೆಲ್ಲ ತೆಗೆದು ಹಾಕಿಬಿಡ್ಬೇಕು. ತೆಗೆದು ಹಾಕಿ ಇದನ್ನು ನಾವು 2 ಇಂಚು ಒಳಗಡೆ ಆಗುವಾಗೆ ಹಚ್ಚಬೇಕು. ಈಗ ಇದನ್ನು ಹಚ್ಚಿದಾಗ ನೀವು ಒಂದು ಪಾಟ್ನಲ್ಲಿ ಏನಾದರೂ ಹಚ್ಚಿದ್ರಿ ಅಂತಂದರೆ 1 ವಾರದೊಳಗೆ ಒಂದು ಸ್ವಲ್ಪ ನೆರಳಿನಲ್ಲಿ ಇಡಬೇಕು. ಅದಾದ ಮೇಲೆ ಬಿಸಿಲಿನಲ್ಲಿ ಇಡಬೇಕು. ಓವರ್ ವಾಟ್ರಿಂಗ್ ಒಟ್ಟೆ ಮಾಡಬಾರ್ದು. ಆಮೇಲೆ ಇದು ಒಂದು ಮೆಥಡ್ ಆದರೆ, ಇನ್ನೊಂದು ನೀವು ಬೀಜ ತೊಗೊಂಡು ಕೂಡ ಹಚ್ಬೋದು. ಬೀಜದ ಮೇಲ್ಗಡೆ ಫಸ್ಟ್ ಪಲ್ಪನ್ನ ತೆಗೆದು ಆ ಬೀಜನ ಫಸ್ಟ್ ನೆಟ್ಟು 1 ವಾರ ಸ್ವಲ್ಪ ಸೆಮಿಶೇಡ್ ನೆರಳಲ್ಲಿ ಅಥವಾ ಸ್ವಲ್ಪ ಬಿಸಿಲಿರುವಂಥ ಜಾಗದಲ್ಲಿ ಇಟ್ಟು ನೀರು ಹಾಕ್ತಾ ಇರಬೇಕು. ಅದಾದಮೇಲೆ 10ರಿಂದ 15 ದಿವಸಕ್ಕೆ ಅದು ಜರ್ಮಿನೇಟ್ ಆಗ್ತೈತಿ. ಈ ಥರ ಕಾಂಡ ಹಚ್ಚಿದ್ರು ಇದು ಸಹಿತ 3 ವಾರ ಆದಮೇಲೆ ನಿಮ್ಗೆ ಬೇರು ಬಿಡುತ್ತೆ. ಅದಾದಮೇಲೆ ಇದು ಎಲೆ ಚಿಗುರು ನಿಮ್ಗೆ ಶುರು ಆಗ್ತೈತಿ. ಇದಕ್ಕೆ ಮಾತ್ರ ಬಹಳ ಪೇಷನ್ಸ್ ಬೇಕು. ಇವನ್ ನೀವು ನರ್ಸರಿಯಿಂದ ತಂದ ತಕ್ಷಣ ಸಹಿತ 1-2-3 ದಿನ ನೀವು ನಿಮ್ಮ ಜಾಗದಲ್ಲಿ ಹಾಗೆ ಇಡಿ. ಒಮ್ಮಲ್ಕೆ ನೀವು ಬೇರೆ ಕಡೆ ರೀಪ್ಲಾಂಟ್ ಮಾಡಬೇಡಿ. ಯಾಕಂದರೆ ಇಲ್ಲಿ ವಾತಾವರಣಕ್ಕೆ, ಇಲ್ಲಿ ನಿಮ್ಮ ಕಡೆ ಇರೋ ಗಾಳಿ ಬೆಳಕಿಗೆ ಅದು ಒಗ್ಕೊಳ್ಬೇಕು ಗಿಡ. ಅದು ಆದಮೇಲೆ ನೀವು ಅದನ್ನು ಬೇರೆ ಪಾಟಿಗೆ ಶಿಫ್ಟ್ ಮಾಡಿ. ಆಮೇಲೆ ಮಾಡಿದ ತಕ್ಷಣ ನೀವು ಬೇಗ ರಿಸಲ್ಟ್ ಸಿಕ್ಬಿಡುತ್ತೆ ಅಂದ್ರೆ ಸಾಧ್ಯನೇ ಇಲ್ಲ. ಕರಿಬೇವು ಗಿಡನ ಬೆಳೆಸಲಿಕ್ಕೆ ಮಾತ್ರ ಪೇಷನ್ಸ್ ಜಾಸ್ತಿ ಬೇಕು. ಮಿನಿಮಮ್ 1 ತಿಂಗಳು ಆದಮೇಲೆ ಇದು ಚಿಗುರಕ್ಕೆ ಶುರು ಆಗ್ತೈತಿ. ಒಂದೊಂದು ಸರಿ ಅಂತೂ 2 ತಿಂಗಳು ಆದಮೇಲೆ ಶುರು ಆಗ್ತೈತಿ. ನೀವು ಒಳ್ಳೆ ರೀತಿಯಲ್ಲಿ ಹೇಗೆ ಕೇರ್ ಮಾಡ್ತೀರ ಅನ್ನೋದ್ರ ಕೂಡ ಇದ್ರ ಮೇಲೆ ಡಿಪೆಂಡ್ ಆಗ್ತೈತಿ. ಆದರೆ ಹೇಳ್ತೀನಲ್ಲ, 2 ಮಂತ್ಸಿಗಂತ ಕಂಪಲ್ಸರಿ ನೀವು ಪಾಟ್ನಲ್ಲಿ ಬೆಳೆಸೋದಾತಂತಂದರೆ ಗೊಬ್ಬರ ಹಾಕಿ ನೆಲದ ಮೇಲೆ ಬೆಳೆಸಿದ್ರೆ 3 ತಿಂಗಳಿಗಾದರೂ ಒಂದ್ಸರಿ ಹಾಕಬೇಕು. ಇದಕ್ಕೆ ಒಳ್ಳೆ ಗೊಬ್ಬರ ಅಂತಂತಂದರೆ ನೀವು ವೀಕ್ಲಿ ಒನ್ಸ್ ಕೊಡೋದಾತಂತಂದರೆ ಮಜ್ಜಿಗೆ, ಕಟದ ಮಜ್ಜಿಗೆ ಇರ್ತಾವಲ್ಲ, ಬೆಣ್ಣೆ ತೆಗೆದ್ಮೇಲೆ ಕಟದ ಮಜ್ಜಿಗೆ ಇರ್ತಾವಲ್ಲ, ಅದನ್ನು ಹಾಕ್ಬೋದು. ಇಲ್ಲ ಮೊಸರು ಹುಳಿಯಾಗಿತ್ತು ಅಂತ ಬಿಡ್ತಿರ್ತೀವಿ, ಆವಾಗ ಅದನ್ನು ಚೆಂದ ಕಟ್ಟೋದು ಮಜ್ಜಿಗೆ ಮಾಡಿ ಹಾಕಿರಿ. ಮೊಸರು ಹಾಕಬೇಡ್ರಿ ದಯವಿಟ್ಟು, ಮಜ್ಜಿಗೆನೇ ಮಾಡಿ ಹಾಕಿ. ಮೊಸರು ಹಾಕಿದ್ರೆ ಮೇಲ್ಗಡೆ ಎಲ್ಲ ಹಾಗೆ ಕೂತ್ಕೊಂಡು ಅದು ಫಂಗಸ್ ಆಗ್ತೈತಿ. ಹಾಗಾಗಿ ಮಜ್ಜಿಗೆ ಮಾತ್ರ ಹಾಕಿ. ಆಮೇಲೆ ಇದಕ್ಕೆ NPK ಹಾಕಿರಿ. ಇದನ್ನು ಕಟ್ ಮಾಡೋದು ಹೇಗಂತಂತಂದ್ರೆ ಹಿಂಗಲ್ಲ ನೋಡಿ, ಒಂದೊಂದು ಎಲೆ ತೆಗೆದು ಕಟ್ ಮಾಡೋದಲ್ಲ, ಇದನ್ನು ಮೇಲಿದೆ ಇದನ್ನು ಹಿಂಗೆ ತೆಗೀರಿ. ಆವಾಗ ಏನಾಗ್ತೈತಿ, ಈ ಕಡೆ ಎಲ್ಲನೂ ಪಂಗ್ಲು ಹೊಡಿತೈತಿ. ಈ ಕಾಂಡದ ಸುತ್ತರದೂ ಪಂಗ್ಲು ಹೊಡೋಕ್ಕೆ ಶುರು ಆಗ್ತೈತಿ. ನಿಮಗೆ ಒಂದು ಸ್ವಲ್ಪ ಎತ್ತರ ಹೋಗಿ ಆಮೇಲೆ ಇಷ್ಟು ಅಗಲ ಬೆಳಿಬೇಕು ಅನ್ನೋದಾಗಿತ್ತು ಅಂತಂದರೆ, ಇಲ್ಲಿ ಬೆಳೀತಾ ಹೋದಂಗೆ ತೆಳಗಡೆ ಇರೋ ಕಾಂಡಗಳಿರ್ತಾವಲ್ಲ, ಇವನ್ನ ಕಟ್ ಮಾಡಿ ತೆಗೆದುಬಿಡ್ರಿ, ಅವು ಮೇಲ್ಗಡೆ ಬೆಳೀತಾ ಹೋಗ್ತೈತಿ. ಇಲ್ಲ ನಮಗೆ ಫುಲ್ ಇಲ್ಲಿಂದನೇ ಚೆನ್ನಾಗಿ ಗೊತ್ತಾಗಿ ಬೆಳೀಲಿ ಅಂತಂದರೆ ಹೆಂಗೆ ಬೆಳೀತಾ ಹೋಗ್ತೈತಿ ಅಂದರೆ, ನೀವು ಈಗ 1 ಫೂಟ್ನಷ್ಟು ಆಯಿತು ಅಂತಂದರೆ ಒಂದು 3-4 ಇಂಚಿನ ತೆಗೆದು ಹಾಕಿಬಿಡ್ರಿ. ಅವಾಗ ಮತ್ತೆ ಚಿಗುರ್ತಾ ಹೋಗ್ತೈತಿ. ಈಗ ಅಕ್ಕಿ ಬೇಳೆ ತೊಳೆದ ನೀರು ನಾನು ಹಾಗೆ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಅಕ್ಕಿ ಬೇಳೆ ತೊಳೆದ ನೀರು ಕೂಡ ನಾನು ಇದಕ್ಕೆ ಹಾಕ್ತೇನೆ. ಮತ್ತು ಇನ್ನೂ 1 ವಾರ ಬಿಟ್ಟು ನಾನು ಮಜ್ಜಿಗೆ ಹಾಕ್ತೀನಿ. ಮತ್ತು ಈಗ NPK ಪೌಡರ್ ಇವಾಗ ಹಾಕಿದರೆ ಇನ್ನು 2 ತಿಂಗಳು ಬಿಟ್ಟು ಮತ್ತೆ ನಾನು ಬೇರೆ ಕೊಟ್ಟಿಗೆ ಗೊಬ್ಬರ ಆಗಲಿ, ಮಸ್ಟರ್ಡ್ ಸೀಡ್ಸದು ಗೊಬ್ಬರ ಆಗಲಿ ಯಾವುದಾದ್ರೂ ಒಂದು ಕೊಡ್ತೀನಿ. ಐ ಹೋಪ್ ನಾ ಮಾಡಿರೋ ತಪ್ಪನ್ನು ನೀವು ಮಾಡದೆ ನಿಮ್ಮ ಕರಿಬೇವು ಗಿಡಗಳನ್ನು ಬಹಳ ಚೆನ್ನಾಗಿ ನೋಡ್ಕೋತೀರಿ ಅಂದ್ಕೊಂಡಿದ್ದೀನಿ. ಈ ಬ್ಲ್ಯಾಕ್ ಸ್ಪಾಟ್ಸ್ ಬಂದಾಗ ಮಾತ್ರ ಅದನ್ನು ಅವಾಗ ನೋಡ್ತಾ ಇರ್ರಿ. ಆಮೇಲೆ ಅದಕ್ಕೆ ನೀವು ಬೇವಿನ ಎಣ್ಣೆ ಅದನ್ನು ಮಾತ್ರ ಸಿಂಪಡಿಸೋದನ್ನು ಮರಿಬೇಡ್ರಿ. ಇಲ್ಲ ಅಂತಂದ್ರೆ ಅರ್ಶಿಣದ ನೀರಾದರೂ ಹಾಕಿ. ಇಲ್ಲ ನಮ್ಮ ಗಿಡ ಪೂರ್ಣ ಭಾಳ ಎಲ್ಲ ಕಪ್ಪು ಸ್ಪಾಟ್ಸ್ ಆಗಿಬಿಟ್ಟಿದೆ, ಅದು ಒಟ್ಟೆ ಈಗ ಇನ್ನೇನು ಚಿಗುರು ಆಗಿಲ್ಲ ಅಂತ ಅನಿಸ್ತು ಅಂತಂದರೆ ನೀವು ಕಂಪ್ಲೀಟಾಗಿ ಇದ್ರದ್ದು ಎಲ್ಲ ಎಲೆಗಳನ್ನು ತೆಗೆದು ಹಾಕ್ಬಿಡ್ರಿ.
ಏನು ಇದಿರ್ತೈತಲ್ಲ ಎಲ್ಲ ಎಳೆತಗಳು ತೆಗೆದು ಬರೀ ಈ ರೀತಿ ಒಂದೇ ಕಾಂಡ ಅಷ್ಟೇ ಉಳಿದಿರ್ಬೇಕು. ಆ ರೀತಿ ಮಾಡಿ ಅದ್ರ ಪೂರ್ಣ ಸುತ್ತರದ ಅರಶಿನ ಹಚ್ಬಿಡಿ. ಅರಶಿನ ಹಚ್ಚಿ ಈ ಮೇಲ್ಗಡೆ ತುದಿ ಇರ್ತದಲ್ಲ ಇಲ್ಲಿ ಕೂಡ ಅರಶಿನ ಹಚ್ಬಿಡಿ. ಹಾಗೆ ಮಾಡಿದಾಗಲೂ ಕೂಡ ನಿಮ್ಮ ಗಿಡನ ನೀವು ಸಂರಕ್ಷಿಸ್ಕೋಬೋದು. ನೀವು ಬರೀ ಇಷ್ಟ ಒಂದು ಕಡ್ಡಿ ಇದ್ದರೂ ಕೂಡ ಇದು ಮತ್ತೆ ಚಿಗುರು ಹೊಡಿತೈತಿ, ಅದಕ್ಕೆ ಪ್ರಾಬ್ಲಮ್ ಇಲ್ಲ. ಆದರೆ ಚಿಗುರೋದು ಮತ್ತು ಸ್ವಲ್ಪ ಲೇಟು. ಈ ಕರ್ಬೇವಿನ ಗಿಡ ಬೆಳಿಬೇಕಂದ್ರೆ ಇರಬೇಕಾದದ್ದು ಒಂದು ಸ್ವಲ್ಪ ತಾಳ್ಮೆ, ಅದು ತಾನಾಗೆ ಚೆನ್ನಾಗಿ ಬೆಳಿತೈತಿ. ನೀವು ಒಂದು ಸ್ವಲ್ಪ ಕೇರ್ ಮಾಡಬೇಕು. ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ, ಉಪಯುಕ್ತ ಅನಿಸ್ತು ಅಂತಂದರೆ, ನಾನು ಈ ವಿಡಿಯೋ ಮಾಡಿದ್ದು ಸಾರ್ಥಕ ಅಂತ ಅಂದ್ಕೊತೀನಿ. ಇಲ್ಲಿವರೆಗೂ ಈ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ಕಾರ.